ಬಿಡದಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಈಗಲ್ಟನ್ ರೆಸಾರ್ಟ್ಗೆ ಖಾಸಗಿ ಕಾರಿನಲ್ಲಿ ಬಿಯರ್ ಬಾಟಲಿಗಳು ಸಪ್ಲೈ ಆಗಿದೆ. KA05MS4456 ಕಾರಿನಲ್ಲಿ ಕಿಂಗ್ ಫಿಶರ್ ಬಿಯರ್ ಬಾಟಲಿಗಳ ಸಪ್ಲೈ ಆಗಿದೆ. 40 ಕಾಂಗ್ರೆಸ್ ಶಾಸಕರಲ್ಲಿ ಯಾರಿಗೆ ಬಿಯರ್ ಬಾಟಲ್ಗಳು ಸಪ್ಲೈ ಆಗಿದೆ ಅನ್ನುವಂಥ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಸಾಕಷ್ಟು ಪೊಲೀಸ್ ಭದ್ರತೆ ಇದೆ. ಈ ಭದ್ರತೆಯ ನಡುವೆಯೂ ಕೂಡ ಕಾರು ಸಲೀಸಾಗಿ ಒಳಗೆ ಹೋಗಿದೆ. KA05MS4456 ಕಾರಿನಲ್ಲಿ ಈ ಒಂದು ಕಿಂಗ್ ಫಿಶರ್ ಬಿಯರ್ ಬಾಟಲ್ಗಳು ಸಪ್ಲೈ ಆಗಿದೆ. 40 ಕಾಂಗ್ರೆಸ್ ಶಾಸಕರು ಅಲ್ಲಿ ಬೀಡಿ ಬಿಟ್ಟಿರುವಂಥದ್ದು. ಹಾಗಿದ್ರೆ ಬಿಯರ್ ಬಾಟಲ್ಗಳನ್ನ ತರಿಸ್ಕೊಂಡಿರುವಂಥದ್ದು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಬಿಡದಿ ರಾಮನಗರದ ಈಗಲ್ಟನ್ ರೆಸಾರ್ಟ್ನ ಒಳಗೆ ಹೋಗ್ತಾ ಇರುವಂಥ ಕಾರಿನ ದೃಶ್ಯಾವಳಿಯನ್ನು ನೀವು ನೋಡಬಹುದಾಗಿದೆ. ಕಿಂಗ್ ಫಿಶರ್ ಬಿಯರ್ ಬಾಟಲಿಗಳನ್ನು ಒಳಗೆ ಸಪ್ಲೈ ಮಾಡಲಾಗ್ತಾ ಇದೆ. ಕಾರಿನ ಡಿಕ್ಕಿಯಲ್ಲಿ ಬಾಟಲಿಗಳ ಕೇಸನ್ನು ಇಟ್ಟಿರುವಂಥದ್ದನ್ನು ನೀವು ನೋಡಬಹುದಾಗಿದೆ. ಇಷ್ಟೆಲ್ಲ ಭದ್ರತೆಯ ನಡುವೆಯೂ ಕೂಡ ರೆಸಾರ್ಟ್ ಒಳಗೆ ಬಿಯರ್ ಬಾಟಲಿಗಳನ್ನು ಬಿಟ್ಟಿದ್ದಾದರೂ ಹೇಗೆ ಪೊಲೀಸರ ಭದ್ರತೆಯ ನಡುವೆಯೂ ಸಲೀಸಾಗಿ ಕಾರು ಒಳ ಹೊಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್, ಬಿಡದಿ ರೆಸಾರ್ಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಸೇರಿದ್ದೇವೆ, ಇದು ರೆಸಾರ್ಟ್ ರಾಜಕೀಯ ಅಲ್ಲ ಅನ್ನುವಂಥದ್ದನ್ನು ದೋಸ್ತಿಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಏನು ನಡೀತಿದೆ ಅಲ್ಲಿ? ಬಿಯರ್ ಬಾಟಲ್ಗಳನ್ನು ತರಿಸ್ಕೊಳ್ತಾರೆ ಶಾಸಕರು ಅಂತಂದ್ರೆ ಏನರ್ಥ? ಲಿಖಿತ, ಒಂದೆಡೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಎಲ್ಲೆಡೂ ಕೂಡ ಒಂದು ಬರಗಾಲ ಒಂದು ಪರಿಸ್ಥಿತಿ ಇರುವ ಬೆನ್ನಲ್ಲೇ ಎರಡೂ ಪಕ್ಷದ ಕಾರ್ಯಕರ್ತರು ಏನೋ ಒಂದು ರೆಸಾರ್ಟ್ ರಾಜಕೀಯ ಮಾಡಿರತಕ್ಕಂಥದ್ದು ಈಗಾಗಲೇ ಕೂಡ ರಾಜ್ಯಾದ್ಯಂತ ವಿರೋಧ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಕಳೆದ ರಾತ್ರಿ ಏನಪ್ಪಾ ಅಂದ್ರೆ ಖಾಸಗಿ ಒಂದು ಕಾರ್ನಲ್ಲಿ ಅಂದ್ರೆ KA05MS4456 ಎಂಬ ಖಾಸಗಿ ಒಂದು ಕಾರ್ ಇದೆ. ಆ ಕಾರ್ನಲ್ಲಿ ಒಂದು ಬಿಯರ್ ಬಾಟಲ್ದ 2 ಕೇಸ್ಗಳ ಒಂದು ಕಿಂಗ್ ಫಿಶರ್ ಬಿಯರ್ ಅನ್ನ ಕೂಡ ರೆಸಾರ್ಟ್ ಒಳಗೆ ತೆಗೆದುಕೊಂಡು ಹೋಗ್ತಾರೆ. ಈ ಕಿಂಗ್ ಫಿಶರ್ ಬಿಯರ್ ಯಾರಿಗಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಕೂಡ ಇದುವರೆಗೂ ಖಚಿತ ಮಾಹಿತಿ ಇಲ್ಲ. ಆದ್ರೆ ಈಗಾಗಲೇ ಕೂಡ ಒಂದು 35 ಹೆಚ್ಚು ಶಾಸಕರು ಈ ರೆಸಾರ್ಟ್ ನಲ್ಲಿ ವಾಸ್ತವ್ಯವಿದ್ದಾರೆ. ಎಲ್ಲೋ ಈ ಶಾಸಕರು ಈ ಕಿಂಗ್ ಫಿಶರ್ ಬಿಯರ್ ಕೇಸ್ ಬಾಟಲ್ಗಳನ್ನ ಕೂಡ ಕುಡಿದು ಅಲ್ಲಿ ಮೋಜು ಮಸ್ತಿಗಾಗಿ ಈ ಬಾಟಲ್ಗಳು ಅಲ್ಲಿ ಹೋಗ್ತಾ ಇದಾವೆ ಅನ್ನೋ ಅನುಮಾನ ಈಗಾಗಲೇ ಕೂಡ ಕಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಕೂಡ ಸಾಕಷ್ಟು ಭದ್ರತೆಯನ್ನ ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಖಾಸಗಿ ವಾಹನಗಳನ್ನು ಕೂಡ ಒಂದು ತಪಾಸಣೆ ಮಾಡ್ತಾರೆ. ಈ ಬೆನ್ನಲ್ಲೇ ಈ ಬಿಯರ್ ಬಾಟಲ್ಗಳು ರೆಸಾರ್ಟ್ ಗಳಿಗೆ ಹೋಗಿರತಕ್ಕಂಥದ್ದು ಸಾಕಷ್ಟು ಅನುಮಾನ ಇದೆ. ಯಾಕೆಂದ್ರೆ ಅಲ್ಲಿ ಮೋಜು ಮಸ್ತಿಗಳಂತಹ ಶಾಸಕರು ಹಾಗೂ ಅಲ್ಲಿಗೆ ಸಂಬಂಧಪಟ್ಟವರು ಈ ಬಿಯರ್ ಬಾಟಲ್ ನ ತರಿಸಿದ್ದಾರೆ ಅನ್ನೋ ಆರೋಪಗಳು ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಲಿಖಿತ, ಓಕೆ, ಧನ್ಯವಾದ ನಟರಾಜ್ ಮಾಹಿತಿಗಾಗಿ.